ಇನ್ಮೇಲೆ ಯೂಟ್ಯೂಬರ್ ಕತೆ ಮುಗೀತು. ಹೌದು ಫ್ರೆಂಡ್ಸ್, ಯಾರೋ ಹೊಸದಾಗಿ ಯೂಟ್ಯೂಬರ್ಸ್ ಆಗ್ಬೇಕಂತ ಇದ್ದೀರಾ, ದಯವಿಟ್ಟು ಆಗಬೇಡಿ ಫ್ರೆಂಡ್ಸ್. ಅದು ನಿಮ್ಮ ಜಸ್ಟ್ ಕಂತಿನ ಮಾತು ಅಂತಲೂ ಹೇಳಬಹುದು. ಇವತ್ತು ಇದು ಇಂಟ್ರೆಸ್ಟಿಂಗ್ ಟಾಪಿಕ್ ಬಗ್ಗೆ ಚಾಯ್ಸ್ ಮಾಡ್ಕೊಂಡು ಬಂದಿದ್ದೀನಿ. ಈ ಒಂದು ಟಾಪಿಕ್ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನೀವೇನಾದರೂ ಟೆಕ್ ವಿತ್ ಭರತ್ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಫ್ರೆಂಡ್ಸ್. ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ಟೆಕ್ ವಿತ್ ಭರತ್. ಬನ್ನಿ ಇವತ್ತಿನ ಟಾಪಿಕ್ ಬಗ್ಗೆ ಸ್ಟಾರ್ಟ್ ಮಾಡೋಣ. ನಾನು ಹೇಳಿದ್ನಲ್ಲ, ಯೂಟ್ಯೂಬರು ಆಲ್ಗೊರಿಥಮ್ ಚೇಂಜ್ ಮಾಡಿದ್ದಾರೆ. ಆಲ್ಗೊರಿಥಮ್ ಚೇಂಜ್ ಮಾಡೋದ್ರಿಂದ ತುಂಬ ಯೂಟ್ಯೂಬರ್ಸ್ ತುಂಬಾ ಡೌನ್ ಆಗ್ತೈತೆ ಅಂತ ಹೇಳ್ಬೋದು. ಒಬ್ಬರೊಬ್ಬರು ತುಂಬ ಯೂಟ್ಯೂಬರ್ಸು ಲಾಂಗ್ ವಿಡಿಯೋ ಕ್ರಿಯೇಟ್ ಮಾಡಿದಾಗ ವಿಡಿಯೋ ವೈರಲ್ ಆಗ್ತಾ ಇರುತ್ತೆ. ಆಮೇಲೆ ದೊಡ್ಡ ಯೂಟ್ಯೂಬರ್ಸ್ ಇರ್ತಾರಲ್ಲ, ಲಕ್ಷ ವ್ಯೂಸ್ ಬರ್ತಾ ಇರುತ್ತೆ. ಆದರೆ ಆಲ್ಗೊರಿಥಮ್ ಚೇಂಜ್ ಮಾಡಿದಾರಲ್ಲ, ಈಗ ಸಾವಿರ ಬರ್ತೈತೆ. ಅದೇಂತಕ್ಕಂದರೆ ಒಂದು ಟಾಪಿಕ್ ಬಗ್ಗೆ ಇದು ಸರ್ಚ್ ಮಾಡಿದ್ರೆ ಹೌ ಟು ಅಪ್ಲೋಡ್ ವಿಡಿಯೋಸ್ ಆನ್ ಯೂಟ್ಯೂಬ್ ಅಂತ ಸರ್ಚ್ ಮಾಡಿದ್ರೆ ಅಲ್ಲೇನು ಬರ್ತೈತೆ ಅಂದರೆ, ಮುಂಚೆ ಎಲ್ಲ ಫುಲ್ಲು ಲಾಂಗ್ ವಿಡಿಯೋ ಎಲ್ಲ ಶೋ ಮಾಡ್ತಿತ್ತು. ಆದರೆ ಈಗ ಒಂದೇ ವಿಡಿಯೋ ಶೋ ಮಾಡಿ ಕೆಳಗಡೆ ಎಲ್ಲ ಶಾರ್ಟ್ಸ್ ತೋರಿಸೈತೆ. ಈಗ ನಿಮಗೆ ಉದಾಹರಣೆಗೆ ತೋರಿಸ್ತೀನಿ. ನಾನು ಸ್ಕ್ರೀನ್ ರೆಕಾರ್ಡ್ ಮಾಡ್ತಾಯಿದ್ದೀನಿ. ನಾನು ಒಂದು ಟಾಪಿಕ್ ಬಗ್ಗೆ ನಾನು ವಿಡಿಯೋ ಅಪ್ಲೋಡ್ ಮಾಡಿದ್ದೆ. ಲಾಜಿಟೆಕ್ದು 4K ವೆಬ್ ಕ್ಯಾಮ್ರಾ ಅನ್ಬಾಕ್ಸ್ ಮಾಡಿದ್ದೆ. ನಾನು ಇದು ಸರ್ಚ್ ಮಾಡಿದಾಗ ನನ್ನ ವಿಡಿಯೋ ಫಸ್ಟ್ ಬರುತ್ತೆ. ಒಂದೆರಡು ಮೂರು ವಿಡಿಯೋ ಬರುತ್ತೆ. ಆಮೇಲೆ ಕೆಳಗಡೆ ಹೋಗಿದಾಗ ಫುಲ್ಲು ಶಾರ್ಟ್ಸೇ ಫ್ರೆಂಡ್ಸ್, ಫುಲ್ಲು ಶಾರ್ಟ್ಸೇ ಶೋ ಮಾಡ್ತಾ ಇರೋದು ಯೂಟ್ಯೂಬರು. ಎಂತಕ್ಕೆ ಶಾರ್ಟ್ಸ್ ಶೋ ಮಾಡ್ತಾ ಇರೋದು ಅಂದರೆ, ಯೂಟ್ಯೂಬರು ಫಸ್ಟ್ ರೀಸನ್ ಏನಂದರೆ ಇದು ಇನ್ಸ್ಟಾಗ್ರಾಮ್ಗೆ ಟಕ್ಕರ್ ಕೊಡೋಕ್ಕಂತ ಮಾಡ್ತಾ ಇದ್ದಾರೆ. ಇನ್ನೊಂದು ಸೆಕೆಂಡ್ ರೀಸನು, ಎಲ್ಲರೂ ಯೂಟ್ಯೂಬ್ ಅಂದ್ಬಿಟ್ರೆ ಅದೇನು ಅವ್ರಿಗೆ ಲಾಭ ಅಂತ ಅವರು ದೊಡ್ಡ ಯೂಟ್ಯೂಬರ್ಸ್ ಇಟ್ಕೊಳ್ಳಿ, ಎಲ್ಲ ಚಿಕ್ಕ ಯೂಟ್ಯೂಬರ್ಸನ್ನು ಮನೆಗೆ ಕಳಿಸ್ಲಿ ಅಂತ ಈ ಥರ ಮಾಡ್ತಾ ಇರೋದು. ಆದರೆ ನೀವು ಅಯ್ಯಪ್ಪ ನಾನು ಶಾರ್ಟ್ಸ್ ಮಾಡ್ಕೊಂಡು ಚೆನ್ನಾಗಿ ದುಡ್ಡು ಮಾಡ್ತೀನಿ ಅಂತ ಹೇಳ್ಬೋದು. ಶಾರ್ಟ್ಸಿಂದ ನಿಜವಾಗ್ಲೂ ಏನೂ ಸಿಗೋಲ್ಲ ಫ್ರೆಂಡ್ಸ್. ನಾನು 8 ಶಾರ್ಟ್ ಅಪ್ಲೋಡ್ ಮಾಡಿದ್ದೀನಿ. ಫುಲ್ಲು ಕ್ಯಾಲ್ಕುಲೇಟ್ ಮಾಡಿರೋ ವ್ಯೂಸ್ ಎಲ್ಲ 1700 ವ್ಯೂಸ್ ಬಂದಿದ್ದವರಿಗೆ. ಅದಕ್ಕೆ ಎಷ್ಟು ಬಂದೈತ ಗೊತ್ತಾ ಫ್ರೆಂಡ್ಸ್? ಬೇರೆ ₹1.14. ನಾನು ಇದು ₹2 ಕೊಟ್ಟೆ ಭಿಕ್ಷನ್ಗೆ. ಯೂಟ್ಯೂಬರ್ ಹಂಗೆ ಭಿಕ್ಷನೂ ಕೊಡ್ತಾಯಿಲ್ಲ ಫ್ರೆಂಡ್ಸ್ ಶಾರ್ಟ್ಸಿನ. ಅದಕ್ಕೆ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಫ್ರೆಂಡ್ಸ್. ಯಾರೋ ಹೊಸದಾಗಿ ಯೂಟ್ಯೂಬರ್ಸ್ ಆಗ್ಬೇಕಂತಿದ್ರೆ ದಯವಿಟ್ಟು ನಿಮ್ಮ ಕನಸಿನ ಮಾತಷ್ಟೇ. ಆಮೇಲೆ ನೀವು ಪಾರ್ಟ್ ಟೈಮ್ ಜಾಬ್ ಮಾಡ್ತೀರಂದರೆ ದಯವಿಟ್ಟು ಮಾಡಬೇಡಿ. ಫುಲ್ ಟೈಮ್ ಜಾಬ್ ಎಲ್ಲ, ಜಸ್ಟ್ ನಿಮಗೆ ಟೈಮ್ ಪಾಸ್ಗೋಸ್ಕರ ಯೂಟ್ಯೂಬ್ ಮಾಡಿ. ನಾನು ದುಡಿಬೇಕು ಯೂಟ್ಯೂಬ್ನಲ್ಲಿ ಅಂತ ದಯವಿಟ್ಟು ಆ ಥರ ಮಾಡೋಕ್ಕೆ ಹೋಗ್ಬೇಡಿ. ಇನ್ಮೇಲೆ ಯೂಟ್ಯೂಬರ್ ಕತೆ ಮುಗೀತು. ಆಲ್ಗೊರಿಥಮ್ ಚೇಂಜ್ ಮಾಡೋವರೆಗೂ ನಾವು ಕಾಯಬೇಕಾಗುತ್ತೆ. ಇದು ತುಂಬಾ ಬ್ಯಾಡ್ ನ್ಯೂಸ್ ಅಂತಲೂ ಹೇಳಬೇಕು. ಇದು ದೊಡ್ಡ ಯೂಟ್ಯೂಬರ್ಸು ಅವರೇ ಮೇಲೆ ಮಾಡ್ತವ್ರೆ. ಅಂತಕ್ಕಂದರೆ ಇವು ದೊಡ್ಡ ಯೂಟ್ಯೂಬರ್ಸ್ ಎಲ್ಲ ಎಡಿಟರ್ಸ್ ಇಟ್ಕೊಂಡಿರ್ತಾರೆ, ಕ್ಯಾಮ್ರಾ ಮೇಲೆ ಇಟ್ಕೊಂಡಿರ್ತಾರೆ, ಅವ್ರಿಗೆಲ್ಲ ಸಂಬಳ ಕೊಡಬೇಕಾಗುತ್ತೆ. ಅದಕ್ಕೇ ಇದು ತುಂಬ ಡೌನ್ ಆಗುತ್ತಲ್ಲ ವ್ಯೂಸ್, ಅವ್ರಿಗೂ ತುಂಬ ಲೆಸ್ ಆಗೈತೆ ಅಮೌಂಟ್ ಎಲ್ಲ. ಇದೇಂತಕ್ಕಂದರೆ, ನೀವು ಒಂದು ಲಾಂಗ್ ವಿಡಿಯೋ ಅಪ್ಲೋಡ್ ಮಾಡ್ತೀರ ಅಂತ ಅಂದ್ಕೊಳ್ಳಿ, ಅದ್ರಿಗೆ ನಿಮ್ಮದು ಮೋನ ಆಗೈತೆ, 1K ವ್ಯೂಸ್ ಬಂದೈತೆ ಅಂತ ಅಂದ್ಕೊಳ್ಳಿ. 1K ವ್ಯೂಸ್ಗೆ ಯೂಟ್ಯೂಬರು 130 to 150 ಕೊಡ್ತಾರೆ. 130 ಅಂದ್ಕೊಳ್ಳಿ, 130 ವ್ಯೂಸು ₹130 ಸಿಗುತ್ತೆ ನಿಮಗೆ. ಆದರೆ ಅದೇನೇ ಶಾರ್ಟ್ಸು, ನಾನು 8 ಶಾರ್ಟ್ ಅಪ್ಲೋಡ್ ಮಾಡಿದ್ದೀನಿ, 1700 ವ್ಯೂಸ್ ಬಂದೈತೆ. ಅದು ಬೇರೆ ₹1.14. ಹೌದು ಫ್ರೆಂಡ್ಸ್, ಯೂಟ್ಯೂಬ್ರು ಭಿಕ್ಷೆನೂ ಕೊಡ್ತಾಯಿಲ್ಲ. ಅದಕ್ಕೆ ದಯವಿಟ್ಟು ಒಂದು ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ. ಅದಕ್ಕೆ ದೊಡ್ಡ ಯೂಟ್ಯೂಬರ್ಸ್ ಎಲ್ಲ ಮೇಲ್ ಮಾಡ್ತಾರೆ, ಎಂತಕ್ಕೆ ಹಿಂಗೆ ಮಾಡ್ತಾರೆ, ಎಂತಕ್ಕೆ ಆಲ್ಗೊರಿಥಮ್ ಚೇಂಜ್ ಮಾಡಿರಿ ಅಂತ ತುಂಬಾ ಕಷ್ಟ ಆಗುತ್ತೆ ಇದು ಯೂಟ್ಯೂಬರ್ಸ್ಗೆ ಎಲ್ಲರಿಗೂ. ಅದಕ್ಕೆ ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ ದಯವಿಟ್ಟು. ಇದು ತುಂಬ ಚಿಕ್ಕ ಯೂಟ್ಯೂಬರ್ಸ್ ತುಂಬಾ ಇದು ಪ್ರಾಬ್ಲಮ್ ಆಗ್ತೈತೆ ಅಂತಲೂ ಹೇಳಬೇಕು. ಚಿಕ್ಕ ಯೂಟ್ಯೂಬರ್ಸು ವಿಡಿಯೋ ಅಪ್ಲೋಡ್ ಮಾಡಿದ್ರೆ ಅವ್ರೇನು ಗೊತ್ತಾ, ಇದು ಬೇರೆ 10 ವ್ಯೂಸ್ 20 ವ್ಯೂಸ್ ಅಷ್ಟೇ ಬರ್ತಾ ಇರೋದು ಎಲ್ಲ. ಇದು ನಾನು ನೋಡ್ದಲ್ಲ, ಇದು ಮತ್ತೆ ತೋರಿಸ್ತೀನಿ. ಈಗ ಇದು ನಾನು ಟಾಪಿಕ್ ಬಗ್ಗೆ ಸರ್ಚ್ ಮಾಡಿದ್ರೆ ನನ್ನ ಫಸ್ಟ್ ವಿಡಿಯೋ ನಂದೇ ಬರೋದು. ಆದರೆ ಇದು 9 ನಿಮಿಷ ಹಾಕಿದ್ದೀನಿ ಆ ವಿಡಿಯೋ. ಇದು ಒಬ್ರೊಬ್ರು ನೋಡ್ತಾರೆ ವಿಡಿಯೋನ. ಆದರೆ ಒಬ್ರೊಬ್ರು ಹೆಂಗೆ ಗೊತ್ತಾ, ಸುಮ್ಮನೆ ಟೈಮ್ ವೇಸ್ಟ್ ಆಗುತ್ತಲ್ಲ ನನಗೆ, ಸುಮ್ಮನೆ ಇದು 1 ನಿಮಿಷದಲ್ಲೇ ಎಲ್ಲ ನೋಡ್ಬೋದಲ್ಲ ಅಂತ ಶಾರ್ಟ್ಸ್ಗೆ ಹೋಗ್ತಾರೆ. ಆದರೆ ಏನು ಗೊತ್ತಾ ನಿಮಗೆ ಫ್ರೆಂಡ್ಸ್, ಶಾರ್ಟ್ಸಲ್ಲಿ ಆ್ಯಡ್ಸು ಬರುತ್ತೆ. ಆ್ಯಡ್ಸ್ ಬರೋದು ತುಂಬ ರೇರು. ಇದು 10 ಶಾರ್ಟ್ಸ್ ನೋಡ್ರೆ ಒಂದು ಆ್ಯಡ್ಸ್ ಬಂದರೆ ತುಂಬ ರೇರ್ ಅದಂತಲೂ ಹೇಳಬೇಕು. ಯೂಟ್ಯೂಬ್ ಅವ್ರು ಹೇಳ್ತಾರೆ 1/100 ಆ್ಯಡ್ಸ್ ಬರುತ್ತಂತೆ. ಅಂದರೆ 100 ಶಾರ್ಟ್ಸ್ ನೋಡ್ರೆ ಒಂದೇ ಒಂದು ಬಾರಿಗೆ ಬರುತ್ತಂತೆ ಆ್ಯಡ್ಸು. ಅಷ್ಟು ರೇರ್ ಐತೆ ಶಾರ್ಟ್ಸು ಇದು ಬರೋದು ಆ್ಯಡ್ಸು. ಆದರೆ ವಿಡಿಯೋಲಿ ಹೋಗಿ 3 ಸತಿ ಬರುತ್ತೆ ಶಾರ್ಟ್ಸು, ಫಸ್ಟು, ಮಿಡಲ್ಲು, ಎಂಡು, ಹಂಗೆ ಬರುತ್ತೆ. ನಾನು ಹೇಳ್ದಲ್ಲ 1K ವ್ಯೂಸು ₹130. ಇದು ಒಬ್ಬರೊಬ್ಬರು ಫುಲ್ ಆ್ಯಡ್ ನೋಡಿದ್ದೆ 150 ಸಿಗ್ತಾಯಿತ್ತು. ಅದು ಡಿಪೆಂಡ್ ಆಗುತ್ತೆ ನಿಮ್ಮ ವ್ಯೂವರ್ಸು ಇದು ಶಾರ್ಟ್ಸ್ ಇದು ಆ್ಯಡ್ಸ್ ನೋಡ್ತಾರಾ ಇಲ್ವಾ ಅಂತ, ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಅದಕ್ಕೇ ದಯವಿಟ್ಟು ಯಾರ್ಯಾರು ಹೊಸದಾಗಿ ಯೂಟ್ಯೂಬರ್ಸ್ ಆಗ್ಬೇಕಂತಾರೆ ದಯವಿಟ್ಟು ಆಗೋಕ್ಕೆ ಹೋಗಬೇಡಿ. ಐ ಹೋಪ್ ನಿಮಗೆ ಅರ್ಥ ಆಯಿತು ಈ ಒಂದು ಟಾಪಿಕ್ ಅಂತ. ನಿಮಗೆ ಅರ್ಥ ಆಗಿಲ್ಲ ನೋಡ್ರಿ, ದಯವಿಟ್ಟು ಮತ್ತೊಂದು ಸತಿ ಹಾಕ್ಕೊಂಡು ನೋಡಿ ಫಸ್ಟಿಂದ. ಆಮೇಲೆ ಯಾರ್ಯಾರು ನನ್ನ ಟೆಕ್ ವಿತ್ ಭರತ್ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಹೋಗಿ ಸಬ್ಸ್ಕ್ರೈಬ್ ಆಗಿ ಫ್ರೆಂಡ್ಸ್. ನೀವು ಒಂದು ಸಬ್ಸ್ಕ್ರೈಬ್ ಮಾಡ್ರಿ, ಒಂದು ಲೈಕ್ ಮಾಡ್ರಿ, ಒಂದು ಶೇರ್ ಮಾಡ್ರಿ, ಒಂದು ಕಮೆಂಟ್ ಮಾಡ್ರಿ. ತುಂಬ ಪ್ರೋತ್ಸಾಹ ನೀಡ್ತೀರಾ ಫ್ರೆಂಡ್ಸ್. ದಯವಿಟ್ಟು ಕನ್ನಡ ಬೆಳೆಸಿ, ಕನ್ನಡ ಉಳಿಸಿ. ಇಲ್ಲಿಗೆ ವಿಡಿಯೋ ಮುಗಿಸ್ತಾ ಇದ್ದೀನಿ. ಜೈ ಕರ್ನಾಟಕ, ಒಂದೇ ಮಾತರಂ. ಶುಭ ದಿನ ಫ್ರೆಂಡ್ಸ್. ಮುಂದಿನ ವಿಡಿಯೋದಲ್ಲಿ ಸಿಗೋಣ ಫ್ರೆಂಡ್ಸ್.